ಆತ್ಮೀಯರಿಗೆಲ್ಲ ಸಸ್ಯನಿಧಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸುಸ್ವಾಗತ. ಬಾಳ ಹಾದಿಯಲ್ಲಿ ಮುಳ್ಳು ಹೂವು ಎರಡೂ ಉಂಟು. ಹಾಗೆಯೇ ಪ್ರಕೃತಿಯ ಮಡಿಲಲ್ಲಿ ಹೂವು ಮುಳ್ಳು ಬೆಳೆಯುತ್ತವೆ. ನೋವು ಯಾರಿಗೂ ಬೇಡ, ನಲಿವು ಎಲ್ಲರಿಗೂ ಬೇಕು. ಹೂವು ಎಲ್ಲರಿಗೂ ಬೇಕು, ಮುಳ್ಳು ಯಾರಿಗೂ ಬೇಡ. ಆದರೆ ಇವತ್ತು ನಮ್ಮ ಎಸ್ ನದಾಫ್ ಸಾಹೇಬರು ಸಸ್ಯ ತಜ್ಞರು ಒಂದು ಸಸ್ಯವನ್ನು ತಂದಿದ್ದಾರೆ. ಆ ಸಸ್ಯ ಮುಳ್ಳಿನ ಸಸ್ಯ. ಮುಳ್ಳು ಕೂಡ ಔಷಧಿಯಾಗಬಹುದೇ? ಮುಳ್ಳಿನ ಗಿಡವೂ ಕೂಡ ಔಷಧಿಯುಕ್ತ ಗುಣಗಳನ್ನು ಹೊಂದಿರಬಹುದೇ? ಮಾನವ ಕುಲಕ್ಕೆ ಸಹಕಾರಿಯಾಗಬಹುದೇ ಅನ್ನೋ ಒಂದು ರೋಚಕ ಸಂಗತಿಯನ್ನು ತಮ್ಮೆದುರು ಬಿಚ್ಚಿಡಲು ಬಂದಿರುವಂತಹ ಎಸ್ ನದಾಫ್ ಸಾಹೇಬರಿಗೆ ಸಸ್ಯನಿಧಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಾನ್ಯರೇ, ತಾವು ಅನೇಕ ಸಸ್ಯಗಳನ್ನು ನಮ್ಮ ವೀಕ್ಷಕರಿಗೆ ಪರಿಚಯಿಸಿದ್ದೀರಿ. ಅವು ಅತ್ಯಂತ ಔಷಧಿ ಗುಣಗಳಿಂದ ಕೂಡಿದ್ದು, ಸಮೃದ್ಧವಾಗಿದ್ದು, ಉಪಯುಕ್ತವಾಗಿವೆ. ಜಗತ್ತಿನಾದ್ಯಂತ ದೇಶ ದೇಶಾಂತರಗಳಲ್ಲಿ ನಾವು ನೋಡುವಾಗ ಮಾನವ ಕುಲದ ಆದಿಯಿಂದ ಮನೆಮದ್ದು ಬಹಳ ಮಹತ್ವವನ್ನು ನೀಡ್ತದೆ. ಮನೆಯಲ್ಲಿಯೇ ಮದ್ದನ್ನು ಮಾಡಿಕೊಂಡು ರೋಗಗಳನ್ನ ಗುಣಪಡಿಸಿಕೊಳ್ಳುವಂಥದ್ರಲ್ಲಿ ಪ್ರಮುಖ ಪಾತ್ರ ಈ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವಂಥ ಸಸ್ಯಗಳು ಸಹಕಾರಿಯಾಗ್ತವೆ. ಆ ಸಸ್ಯಗಳ ಬಗ್ಗೆ ನಿಮಗೆ ಆಸಕ್ತಿ ಇದೆ ಮತ್ತು ಅದನ್ನು ಅರ್ಥೈಸಿಕೊಳ್ಳುವಂಥ ಶಕ್ತಿ ಇದೆ. ಅದನ್ನು ಉಪಯೋಗಿಸುವಂಥ ಮತ್ತು ಜನೋಪಯೋಗಿ ಆಗುವಂಥ ಒಂದು ಆಶಯ ನಿಮ್ಮಲ್ಲಿ ಸಮೃದ್ಧವಾಗಿದೆ. ಅದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸಸ್ಯನಿಧಿಗೆ ಸ್ವಾಗತಿಸುತ್ತಾ ಇವತ್ತಿನ ಈ ಸಸ್ಯವನ್ನು ಪರಿಚಯಿಸಲು ಕೋರ್ತೇನೆ. ಸಸ್ಯನಿಧಿಯ ಗ್ರೂಪ್ನ ಎಲ್ಲ ವೀಕ್ಷಕರಿಗೆ ಶುಭ ಹಾರೈಕೆಗಳೊಂದಿಗೆ, ಶುಭ ನಮಸ್ಕಾರಗಳೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. 2023 ಕೊನೆಯದಾಗಿ ನಾವು ಕಾರ್ಯಕ್ರಮ ಮಾಡಿದ್ರಿಂದ ನಂತರ ನಾನು ಉಮ್ರಾ ಯಾತ್ರೆಗೆ ಹೋಗಿ ಬಂದೆ. ಕಾರಣಾಂತರದಿಂದ ನಮ್ಮ ನವರಸ್ ಕಮಿಟಿಯ ಕಾರ್ಯಕ್ರಮಗಳ ಗಡಿಬಿಡಿಯಲ್ಲಿ ಈ ಕಾರ್ಯಕ್ರಮ ಮುಂದುವರಿಸಲಾಗಿದ್ದಿಲ್ಲ. ಇವತ್ತು ನಾವು ಮತ್ತೆ ನಮ್ಮ ವೀಕ್ಷಕರ ಎದುರುಗಡೆ ನಾವು ಬಂದಿದ್ದೇವೆ. ಇಂದು ನಾನು ತಗೊಂಡು ಬಂದಿದ್ದು ಈ ತಾವು ಹೂಗಳನ್ನು ನೋಡ್ತಾ ಇದ್ದೀರಿ. ಇದು ಕರಿ ಜಾಲಿ ಗಿಡ ಸರ್. ಜಾಲಿ ಗಿಡ? ಹಾಂ, ಜಾಲಿ ಗಿಡ ಅಂದರೆ ಈಗ ಇದರಲ್ಲಿ ಪ್ರಭೇದಗಳು ಭಾಳ ಬರ್ತವೆ ಸರ್. ಇದು ಕರಿ ಜಾಲಿ. ಇದರಲ್ಲಿ ಕರಿ ಜಾಲಿ ಬರ್ತದೆ, ಬಿಳಿ ಜಾಲಿ ಬರ್ತದೆ, ಹಿಗ್ ಜಾಲಿ ಅಂದರೆ ಕಸ್ತೂರಿ ಜಾಲಿ. ಆ ಕಸ್ತೂರಿ ಜಾಲಿ ಬಗ್ಗೆ ಇನ್ನೊಮ್ಮೆ ನಾನು ಹೇಳ್ತೀನಿ, ಅದು ವಿಷಯ ಬೇರೆ ಸರ್. ಅದೊಂದು ಪ್ರಭೇದ. ಹೌದು ಸರ್, ಅದು ಒಂದು ಪ್ರಭೇದ. ಆಮೇಲೆ ಡೊಣ್ಣಿ ಜಾಲಿ ಅಂತ ಬರ್ತದೆ. ಹೀಗೆ ಈ ಇದರೊಳಗೆ ಭಾಳ ಬರ್ತಾವೆ ಸರ್. ಈಗ ನಾನು ಮುಖ್ಯವಾಗಿ ಕರಿ ಜಾಲಿ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾನು ಬಾಲ್ಯದಿಂದಲೂ ಯಾವ ರೀತಿ ನೋಡ್ಕೊತ ಬಂದೀನಿ ಆ ವಿಷಯವನ್ನು ನಾನಿಲ್ಲಿ ಹೇಳೋದು ಸರ್. ದಯವಿಟ್ಟು. ಈ ಕರಿ ಜಾಲಿ ಅನ್ನೋದು ರೈತಾಪಿ ಜನರ ಸಂಗಾತಿ. ಇದು ದೊಡ್ಡ ಕರಿ ಜಾಲಿ ಗಿಡ. ಹಾಂ, ಇದರ ಕಟ್ಟಿಗೆ ಬಹಳ ಬಿರುಸು ಸರ್. ವ್ಯವಸಾಯದ ಎಲ್ಲ ಉಪಕರಣಗಳನ್ನು ರೆಡಿ ಮಾಡಲು ಇದನ್ನು ಬಳಸ್ತಾ ಇದ್ರು. ಕೂರಿಗೆ, ಕುಂಟೆ, ದಿಂಡು, ಪಡ್ಲಿಕಾವು, ಸಲಿಕೆ, ಗುದ್ಲಿ ಎಲ್ಲ. ಇದು ರೈತ ಮಿತ್ರ. ರೈತ ಮಿತ್ರ ಸರ್. ನಾವೇನು ತಿಳ್ಕೊಳ್ತೀವಿ ಸರ್, ನಗರದ ಜನ ಜಾಲಿ ಅಂದರೆ ಮುಳ್ಳಿನ ಗಿಡ. ಮುಳ್ಳಿನ ಗಿಡ ಕೃಷಿ ಮಿತ್ರ ಆಗಲು ಸಾಧ್ಯ ಇಲ್ಲ. ಯಾಕಂದರೆ ಮುಳ್ಳನ್ನು ಯಾರು ಬಿತ್ತಾರೆ, ಮುಳ್ಳನ್ನು ಯಾರು ಬೆಳೀತಾರೆ, ಮುಳ್ಳಿನಿಂದ ಏನು ಉಪಯೋಗ ಅಂತ ಅಂತಿದ್ವಿ. ಆದರೆ ತಾವು ಹೇಳುವಾಗ ಕೃಷಿಗೆ ಬೇಕಾಗುವಂಥ ಎಲ್ಲ ಉಪಕರಣಗಳನ್ನು ಜಾಲಿ ಗಿಡದಿಂದ ಮಾಡ್ಕೊಳ್ಬೋದಾಗಿದೆ. ಈಗ ಇದು ಜಾಲಿ ಗಿಡ ಬರೀ ಕೃಷಿ ಉಪಕರಣಕ್ಕಿಂತ ಅವರ ಸಂಗಾತಿ ಹೇಗಂದ್ರೆ ಸರ್, ಇದರ ನಾವು ಕಾಯಿಗಳನ್ನು ನೋಡ್ತಾ ಇದ್ದೀವಲ್ಲ, ಅವಾಗ ಕುರಿ ಮೇಕೆಗಳು ಒಳ್ಳೆ ಉತ್ಸಾಹದಿಂದ ತಿಂತಾವೆ. ಅದಕ್ಕೆ ಒಳ್ಳೆ ಮೇವು ಸರ್. ಇದು ತಪ್ಪಲ ಮತ್ತು ಕಾಯಿಗಳು ಮಾನವರಿಗೆ ಬಿಸ್ಕೆಟ್ ಇದ್ದ ಹಾಗೆ. ಹೌದು ಸರ್. ಕುರಿಗಳಿಗೆ ಇದು ಹೌದು, ಕುರು 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 ಮೇಯ್ತಾ ಇದ್ದಾರೆ ಸರ್. ಅತಿ ಹಿಗ್ಗಿನಿಂದ ತಿಂತಾವೆ ಸರ್. ಮತ್ತು ಇದರ ತಪ್ಪಲು ತುಂಬ ರುಚಿಕಟ್ಟಾಗಿದೆ. ಹೌದು. ಅದಕ್ಕೆ ಆಮೇಲೆ ಹೊಟ್ಟೆಗೆ ತುಂಬಿಸ್ತದೆ, ಜೊತೆಗೆ ಪೋಷಕಾಂಶಗಳನ್ನು ನೀಡ್ತದೆ. ಹೌದು ಸರ್, ಅತ್ಯಂತ ಪೋಷಕಾಂಶ. ಈ ಜಾಲಿ ಗಿಡ ಏನು ಸರ್, ಗುಣಧರ್ಮದಿಂದ ತಂಪಿದು. ತಂಪು ಗುಣ. ಹೇಗೆ ತಂಪು ಗುಣ ಅಂದರೆ, ಈಗ ನಿಮ್ಮ ಬಾಯಿನಲ್ಲಿ ಹುಣ್ಣಾಗಿದ್ದರೆ ಇದು ತಪ್ಪಲ ಬಹಳ ಸ್ವೀಟ್ ಇರ್ತದೆ ಸರ್ ತಿನ್ನಕ್ಕೆ. ರುಚಿಕಾರಕ ಇದು. ಈ ಜಾಲಿ ತಪ್ಪಲ ತಿನ್ನೋದ್ರಿಂದ
ನಮ್ಮ ಬಾಯಿ ಹುಣ್ಣು ವಾಸಿ ಆಗಿಬಿಡುತ್ತೆ ಸರ್ ಹ್ಮ್ ಹ್ಮ್ ಈ ಜಾಲಿ ತಪ್ಪಲ ತಿನ್ನೋದ್ರಿಂದ. ಓರಲ್ ಕ್ಯಾವಿಟಿ ಹೆಲ್ತ್ ಅನ್ನ ಹೈಜೀನ್ ಅನ್ನ ನಾವು ಕಾಯ್ಕೊಳ್ಬಹುದು. ಹೌದು ಹಾ ಆಮೇಲೆ ಬಾಯಲ್ಲಿ ಆಗಿರುವಂತ ಹುಣ್ಣನ್ನ ಮಾಯಗೊಳಿಸುವಂತ ಗುಣ ಹೌದು. ಇದರ ತಪ್ಪಲಿನಲ್ಲಿ. ಹೌದು ಸರ್, ಅಂದ್ರೆ ಕೈ ಇರೋದಿಲ್ಲ ಸರ್ ತಪ್ಪಲ ಇದು. ಹಾ. ಒಳ್ಳೆ ರುಚಿ ಇರ್ತದೆ, ರುಚಿಕಟ್ಟಾಗಿರ್ತದೆ. ಜನರಿಗೆ ಇವತ್ತು ನಗರ ಪ್ರದೇಶ ಜನಗಳಿಗೆ ಅದು ಗೊತ್ತಿರೋದಿಲ್ಲ. ಹೌದು. ನಾವೆಲ್ಲ ಆ ರೀತಿ ಉಪಯೋಗ ಮಾಡ್ತೀವಿ. ಇಲ್ಲ, ನಿಜವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ನಗರ ಪ್ರದೇಶದಲ್ಲಿ ಈ ಸಸ್ಯ ಸಂಪತ್ತಿನಿಂದ ದೂರಾಗಿ ಎಲ್ಲಾ ಸಸ್ಯಗಳನ್ನು ಕೂಡ ಮುಟ್ಲಿಕ್ಕೆ ಕೂಡ ಅಂತಾರೆ ಸರ್. ತಿನ್ನೋದಂತೂ ಬಹಳ ದೂರ. ಆಮೇಲೆ ಇದು ಆಮೇಲೆ ಕೆಲವರಂತೂ ಮೂಸಿ ನೋಡೋದನ್ನು ಒಪ್ಪೋದಿಲ್ಲ. ಅದರಲ್ಲಿ ಯಾವ ಗುಣ ಇರುತ್ತೋ ಎಲ್ಲಿ ನಾವು ಮೂರ್ಛೆ ಹೋಗ್ಬಿಡ್ತೀವೋ ಅನ್ನೋ ಹಾಗೆ ಮಾಡ್ತಾರೆ. ಆಮೇಲೆ ಈ ಜಾಲಿ ಕಟ್ಟಿಗೆ ನಾವು ಅವಾಗ ಉರುವಲು ಸರ್, ಅವಾಗೆಲ್ಲ ಒಲೆಗಳಿದ್ವಲ್ಲ, ಆ ಜಾಲಿ ಕಟ್ಟಿಗೆ ಸುಟ್ಟ ನಂತರ ಅದು ಇದ್ದಿಲಿ ಬರ್ತದೆ ಸರ್. ಈ ಕಡೆ ಇಂಧನ ಆಗಿ ಉಪಯೋಗ ಆಗ್ತಿತ್ತು. ಹೌದು ಸರ್. ಆ ಇಂಧನದ ನಂತರ ಉಳಿಯುವಂತ ಇದ್ದಿಲು ಹೌದು ಸರ್. ಮತ್ತೆ ಈ ಆರೋಗ್ಯಕ್ಕೆ ಅಲ್ಲ ಬೇಕಾಗುವಂತ. ಸರ್, ಅಂದ್ರೆ ಮತ್ತೆ ಇದ್ದಲೇನದ ಅವಾಗ ಇಸ್ತ್ರಿ ಮಾಡ್ತಾ ಇದ್ರಲ್ಲ, ಹೌದು. ಅವಾಗೆಲ್ಲ ಅವೇ ಇದ್ದಿಲುಗಳು ಉಪಯೋಗ ಮಾಡ್ತಾ ಇದ್ರು. ಹೌದು. ಆ ಇದ್ದಿಲನ್ನು ನುಣ್ಣಗೆ ಅರಿಯುವಾಗ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪು, ಆಮೇಲೆ ಪಟಕ ಸರ್, ಸ್ಫಟಿಕ ಅಂತೇವಲ್ಲ, ಅದು ಸೇರಿಸಿ ಅರೆದು ಬಿಟ್ರೆ ಒಳ್ಳೆ ದಂತ ಮಂಜನ ಸರ್. ಮಡಿವಾಳರ ಮಿತ್ರವೂ ಹೌದು. ಹೌದು ಸರ್. ಅವಾಗ ನಾವು ಇದೇ ದಂತ ಮಂಜನ ನಮ್ಮ ಮನೆಗಳಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಅದು ಉಪಯೋಗ ಮಾಡೋದ್ರಿಂದ ಹಲ್ಲು ಒಸಡುಗಳಿಗೆ ಒಂದು ಶಕ್ತಿ, ಆಮೇಲೆ ಹಲ್ಲು ಹುಳುಕಾಗುವುದನ್ನು ತಪ್ಪಿಸ್ಬೋದು. ಅವಾಗೆಲ್ಲ ಪೇಸ್ಟ್ ಗೇಟ್ ಏನು ಇರಲಿಲ್ಲ ಸರ್, ಇದೇ ನಾವು ಉಪಯೋಗ ಮಾಡೋದು. ಇದು ಒಂದು ಔಷಧೀಯ ಗುಣ ಸರ್. ಇನ್ನು ಇದ್ರ ಈ ಜಾಲಿ ಗಿಡದ ತೊಗಟೆಯನ್ನು ಚರ್ಮವನ್ನು ಹದ ಮಾಡಲು ಬಳಸ್ತಾರೆ ಸರ್, ಇದರ ತೊಗಟೆಯನ್ನು. ನಂತರ ಇದು ಏನಂದ್ರೆ ಸರ್, ಈಗ ನೀವೇನು ನೋಡ್ತಿರಲ್ಲ, ಚರ್ಮ ಹದ ಮಾಡುವಂತ ಕಾರ್ಖಾನೆಗಳಲ್ಲಿ ಇದರ ಹೌದು ಅವಶ್ಯಕತೆ ಸರ್, ಇದೆ. ಹೌದು ಸರ್, ಹೌದು ಸರ್. ಆಮೇಲೆ ಇದ್ರೇನು ಕಾಯಿಗಳನ್ನೇ ತೋರಿಸಿದ್ನಲ್ಲ ನಾವು ಸರ್, ಈ ಕಾಯಿಗಳಿಗೆ ಒಣಗ್ಯಾವ ಸರ್, ಹಸಿರು ಕಾಯಿಗಳು ಇಲ್ಲ ಈ ಗಿಡದಲ್ಲಿ. ಆ ಹಸಿರು ಕಾಯಿಗಳು ಬೀಜ ಆಗದೇ ಇರುವಾಗ ಅಥವಾ ಬೀಜ ಆದಮೇಲೆ ಬೀಜಗಳನ್ನು ತೆಗೆದು ಈ ಕಾಯಿಗಳನ್ನು ಒಣಗಿಸಿ ಪೌಡರ್ ಮಾಡಿ ಸರ್, ಅದರಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ಸೇರಿಸಿ ನಾವು ತಗೊಂಡ್ರೆ ಅದು ನಮ್ಮ ಮೊಣಕಾಲು ನೋವು, ಸೊಂಟ ನೋವು, ಮೈಕೈ ನೋವುಗಳಲ್ಲಿ ಬಹಳ ಉಪಯೋಗ ಸರ್. ವೇದನಾಶಾಮಕ. ಹೌದು ಸರ್. ನೋವು ನಿವಾರಕ. ನೋವು ನಿವಾರಕ. ಈಗ ನಿಮಗೆ ಶುಗರ್ ಇದೆ, ಮಧುಮೇಹಿಗಳಿದ್ರೆ ಸಕ್ಕರೆ ಹಾಕೋದು ಬೇಡ, ಸಕ್ಕರೆ ಬೇಡ. ಅದೇ ಪೌಡರ್ನ ಹಾಗೆ ನೀವು ತಗೊಂಡ್ಬಿಟ್ರೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡಿ. ಇದು ಒಂದು ಅತ್ಯಂತ ಉಪಯುಕ್ತ ಗುಣ ಸರ್. ಅಂದ್ರೆ ಒಬ್ಬ ವೈದ್ಯ ಯುಕ್ತಿಪೂರ್ವಕವಾಗಿ ಇದನ್ನ ನೋವು ನಿವಾರಕವಾಗಿ ಬಳಸ್ತು. ಹೌದು ಸರ್, ಆರಾಮಾಗಿ ಬಳಸ್ಬೋದು ಸರ್. ಒಳ್ಳೆ, ಯಾಕಂದ್ರೆ ಈಗ ನೀವು ನೋಡ್ತೀರ ಸರ್, ಕುರಿ ಮೇಕೆಗಳಿಗೆ ಆಹಾರ ಆಗುವಂಥದ್ದು ಅದು ನಮಗೂ ಕೂಡ ಅಷ್ಟೇ ಒಂದು ಶಕ್ತಿಯನ್ನು ಕೊಡ್ತದೆ. ಇದು ಕಾಯ್ದಾಯಿತು, ಆಮೇಲೆ ಅದ್ರ ತೊಗಟೆದಾಯಿತು, ಎಲೆಗಳದಾಯ್ತು ಸರ್. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸರ್, ಇದು ಜಾಲಿ ಅಂಟು. ಹೌದು ಹೌದು, ಜಾಲಿ ಅಂಟು. ಈ ಗರ್ಭಿಣಿ ಸ್ತ್ರೀಯರಿಗೆ ಅದು. ಈ ಜಾಲಿ ಅಂಟು ಏನದಲ್ಲ ಸರ್, ಇದು ಪ್ರತಿಯೊಂದು ಕಿರಾಣಿ ಅಂಗಡಿಗಳಲ್ಲಿ ಸಿಗ್ತದೆ ನಿಮಗೆ. ಈ ಜಾಲಿ ಅಂಟು ಇವಾಗ ನಾವು ಗೋಕಾಕ್ ಕರದಂಟು ಹೆಸರು ಕೇಳ್ತೇವೆ. ಹೌದು. ಅಮೀನ್ಗಢದ ಕರದಂಟು ಅಂತ ಇರ್ತದೆ, ಲಡಿಗೆ ಉಂಡಿ ಅಂತ ಬರ್ತದೆ. ಬಾಣಂತಿಯರಿಗೆ ಅಳಿವೆ ಉಂಡಿ ಅಂತ ಮಾಡ್ತಾರೆ. ಅದರಲ್ಲಿರುವ ಅಂಟು. ಹೌದು ಸರ್. ಈ ಅಂಟನ್ನು ಏನು ಮಾಡೋ ಸರ್, ತುಪ್ಪದಲ್ಲಿ ಹುರಿದಾಗ ಅದು ಅರಳು ಆಗ್ತದೆ ಸರ್. ಉಪ್ಪುತ್ತೆ ಸರ್ ಬೆಳ್ಳಗೆ. ಅವಾಗ ಅದನ್ನು ಪೌಡರ್ ಮಾಡಿ ನಾವು ಆ ಉಂಡಿನಲ್ಲಿ ಸೇವನೆ ಮಾಡಿದಾಗ ಅತ್ಯಂತ ಶಕ್ತಿವರ್ಧಕ ಸರ್. ಈ ಗಮ್ಮನ್ನು ಹಾಗೆ ನೀವು ನೀರಿನಲ್ಲಿ ಹಾಕಿದ್ರು ಕೂಡ ಕರಗ್ತದೆ ಸರ್. ಅದನ್ನು ಕೂಡ ತಾವು ಸೇವನೆ ಮಾಡಬಹುದು ಅಥವಾ ಹುರಿದು ತಿನ್ನಬಹುದು. ಇದರಿಂದ ಏನಾಗ್ತದೆ, ಪುರುಷತ್ವ ವೃದ್ಧಿಗೆ ಸಹಕಾರಿಯಾಗ್ತದೆ. ಆಮೇಲೆ ಬಾಣಂತಿಯರಿಗೆ ಅನೇಕ ಖಾದ್ಯ ಪದಾರ್ಥಗಳಲ್ಲಿ ಬಳಸಬಹುದು. ಹೌದು, ಆರಾಮಾಗಿ ಸರ್. ಬಾಣಂತಿಯರಿಗೆ ಯಾಕೆ ಕೊಡ್ತಾ ಇದ್ರು ಅಂದ್ರೆ ಸರ್, ಅವರಿಗೆ ಬಾಣಂತಿ ಗರ್ಭಿಣಿ ಸ್ತ್ರೀಯರು ಬಾಣಂತನ ಆದ ಮೇಲೆ ಅವರಿಗೆ ಮೈ ಕೈ ನೋವು, ಸೊಂಟ ನೋವು ಎಲ್ಲ ಇರ್ತದಲ್ಲ ಸರ್, ಅವಾಗ ಅದರಲ್ಲಿ ಅಳಿವಿ ಬೀಜ, ಈ ಅಂಟು ಹಾಕಿ, ಬೆಲ್ಲ ಹಾಕಿ, ಎಲ್ಲ ಡ್ರೈ ಫ್ರೂಟ್ಸ್ ಏನಂತಿಲ್ಲ, ಒಣ ಹಣ್ಣುಗಳು ಅವೆಲ್ಲ ಸೇರಿಸಿ ಒಳ್ಳೆಯ ಒಂದು ಲಡ್ಡು ತಯಾರು ಮಾಡಿ ಕೊಡ್ತಾ ಇದ್ದಾರೆ. ಶಕ್ತಿದಾಯಕ ಖಜೂರ, ಕೊಬ್ಬರಿ, ಒಣ ಕೊಬ್ಬರಿ ಎಲ್ಲ ಸೇರಿಸಿ ಹಾಲು ಉಳಿಸುವಂತ ತಾಯಿಗೆ. ಹೌದು ಸರ್. ಇದರಲ್ಲಿ ಇದು ಗರಿಷ್ಠ ಪ್ರಮಾಣದಲ್ಲಿ ಅಂಟನ್ನು ಬಳಸ್ತಾರೆ ಸರ್. ಹೀಗಾಗಿ ಇದು ಅತ್ಯಂತ ಶಕ್ತಿವರ್ಧಕ ಸರ್. ಅಲ್ಲಿ ಆ ತಾಯಿಗೆ ಪೋಷಕಾಂಶಗಳಿಂದ ಕೂಡಿದಂಥ ಒಂದು ಸಂಪದ್ಭರಿತ ಒಂದು ಲಡ್ಡುವನ್ನು ಕೊಟ್ಟ ಹಾಗೂ ಆಯಿತು.
ಆಮೇಲೆ ತಾವು ಹೇಳಿದಾಗ ಅಲ್ಲಿರುವಂಥ ಅವಳಿಗೆ ಮೈಕೈ ನೋವು ಹೌದು ಸರ್. ಇತ್ಯಾದಿಗಳನ್ನು ಕೂಡ ಹೌದು. ಕಡಿಮೆ ಮಾಡುವ ಔಷಧಿ ಕೂಡ ಆಗಿ ಹೌದು ಪರಿಣಾಮ ಸರ್. ಅಂದ್ರೆ ನೋವು ನಿವಾರಕವಾಗಿ ಕೆಲಸ ಮಾಡ್ತಾರೆ ಸರ್. ಹೀಗಾಗಿ ಇದನ್ನು ಬಾಣಂತಿಯರಿಗೆ ಅತ್ಯಂತ ಕಾಳಜಿಪೂರ್ವಕವಾಗಿ ಇದನ್ನು ಕೊಡ್ತಾರೆ ಸರ್. ಹೀಗಾಗಿ ಈ ಜಾಲಿಯ ಬಗ್ಗೆ ನಾವು ಸಾಕಷ್ಟು ವರ್ಣನೆ ಮಾಡಿದ್ರೆ ಕಮ್ಮಿ ಇದೆ ಸರ್. ಇದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಗಮ್ ಅರಾಬಿಕ್ ಟ್ರೀ ಅಂತಾರೆ ಸರ್. ಅಚ್ಚಾ ಅಚ್ಚಾ ಅರಾಬಿಕ್ ಅಂದ್ರೆ ಈ ಮರುಭೂಮಿ ಹೌದು ಪ್ರದೇಶದಲ್ಲಿ ಸರ್. ಬೆಳೀತದೆ. ಮರುಭೂಮಿಯಲ್ಲಿ ಎಲ್ಲ ಮುಳ್ಳಿನ ಗಿಡಗಳೇ ಇರುತ್ತೆ ಸರ್. ಹೌದು. ನಾನು ಉಮ್ರಾ ಯಾತ್ರೆಗೆ ಹೋದಾಗ ಅಲ್ಲಿ ಜಾಲಿ ಗಿಡಗಳನ್ನು ನೋಡಿದೆ ಸರ್. ನಮ್ಮ ಪವಿತ್ರ ಕುರಾನಲ್ಲಿ ಬರ್ತದೆ ಸರ್. ಅದು ಜಾಲಿ ಗಿಡಗಳದ್ದು ಪ್ರವಾದಿ ಏನು ಕುರಾನ್ ಸಸ್ಯಗಳಂತ ಏನು ಬರ್ತದಲ್ಲ, ಅಲ್ಲಿ ಜಾಲಿ ಗಿಡದ ವರ್ಣನೆ ಕೂಡ ಇದೆ ಸರ್. ಕುರಾನ್ನಲ್ಲಿ ಉದ್ಧರಿಸಿದಂಥ ಸಸ್ಯಗಳಲ್ಲಿ ಜಾಲಿ ಮರವನ್ನು ಕೂಡ ಹೌದು ಸರ್. ಹೌದು ಇದೆ ಸರ್. ಹೀಗಾಗಿ ಈ ಜಾಲಿ ಮರ ನಾವೇನು ಸರ್ ಮರೆತು ಹೋಗುತ್ತಿರುವಂಥ ಇವಾಗೇನಿದೆ ಸರ್, ಬೇಸಾಯ ಎತ್ತುಗಳಿಂದ ನಡೀತಾ ಇದೆ ಇವಾಗ. ಟ್ರ್ಯಾಕ್ಟ್ರು ಜೆಸಿಬಿ ಬಂದಲ್ಲ ಸರ್. ಈಗ ಇರುವಂಥ ಜಾಲಿ ಗಿಡಗಳನ್ನೆಲ್ಲ ಕತ್ತರಿಸ್ಬಿಡ್ತಾ ಇದ್ದಾರೆ. ಇವಾಗ ಇದು ಬೀಜಗಳು ಸಾಕಷ್ಟು ಉದುರವ ಸರ್ ಈ ಗಿಡಗಳ ಕೆಳಗೆ, ಮರಗಳ ಕೆಳಗೆ. ಇದನ್ನು ಮತ್ತೆ ರೈತರು ತಮ್ಮ ಪ್ರದೇಶಗಳಲ್ಲಿ, ಖಾಲಿ ಪ್ರದೇಶಗಳಲ್ಲಿ ಈ ಜಾಲಿ ಗಿಡಗಳನ್ನು ಬೆಳೆಸಿದರೆ ಮತ್ತೆ ಅದರ ಬಗ್ಗೆ ನಾವು ಒಂದು ಔಷಧಿ ರೂಪದಲ್ಲನ್ರಿ, ಮತ್ತೊಂದು ರೂಪದಲ್ಲನ್ರಿ, ಮತ್ತು ಈ ಜಾಲಿ ಕಟ್ಟಿಗೆಯಿಂದ ಕೆಲವೊಂದು ಬಾಗಿಲುಗಳು, ಮನೆಯ ತೊಲೆಗಳು ಸರ್, ಫರ್ನಿಚರು ಕೂಡ ತಯಾರು ಮಾಡ್ತಾರೆ ಸರ್. ಅಷ್ಟು ಗಟ್ಟಿ. ಹೌದು ಸರ್, ಅತ್ಯಂತ ಗಟ್ಟಿ ಕಟ್ಟಿಗೆ ಸರ್. ಮತ್ತು ಇದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಜ್ಞೆ ಬೆಳೆಸಬೇಕಾಗಿದೆ. ಹೌದು ಸರ್. ಜನರಲ್ಲಿ ಜಾಗೃತಿ ಉಂಟು ಮಾಡಬೇಕಾಗಿದೆ. ಹೌದು ಸರ್. ಮೂಲವಾಗಿ ಕೃಷಿಕರಲ್ಲಿ ಅಥವಾ ರೈತರಲ್ಲಿ ಈ ಜಾಲಿಯನ್ನು ನಾವು ಉಳಿಸ್ಬೇಕಪ್ಪ, ಅದು ಬದುವಿನಲ್ಲಿ ಕೂಡ ಹಚ್ಚಿ ಅದನ್ನು ಹೌದು ಬೆಳೆಸ್ಬೋದು. ಸರ್. ಈಗ ಏನಾಗಿದೆ ಸರ್, ಬದುಗಳೇ ಹೋಗ್ತಾ ಇದ್ದಾವೆ ರೈತರಿಂದ. ಆ ಬದುಗಳಲ್ಲಿರುವಂಥ ಕೆಲವೊಂದು ಅಮೂಲ್ಯವಾದ ಈಗ ಹೀಗೆ ಜಾಲಿ ಹೆಸರು ತೆಗೆದ ಸರ್, ಇದನ್ನು ನಾನು ಕೊಡ್ತೇನೆ. ಅದು ಅಂತೂ ಇದಕ್ಕಿಂತ ಅದು ಕೂಡ ಅಪಾರ ಔಷಧಿ ಗುಣಗಳದು. ಅದರ ಬಗ್ಗೆ ಇನ್ನೊಮ್ಮೆ ನಾವು ಚರ್ಚೆ ಮಾಡೋಣ ಸರ್. ಮಾಡೋಣ. ಹೀಗಾಗಿ ಈ ಜಾಲಿಗಳಲ್ಲಿ ಏನು ಪ್ರಭೇದಗಳು ಬರ್ತಾವೆ, ಪ್ರತಿಯೊಂದು ಸಸ್ಯ ಸಂಪತ್ತು, ಗಿಡ ಮರಗಳನ್ನು ಆದಷ್ಟು ರೈತರು ಉಳಿಸ್ಕೋಬೇಕು. ಈ ಮುಂದಿನ ತಲೆಮಾರುಗಳಿಗೆ ಈ ಔಷಧಿ ಗುಣಗಳು ರವಾನೆ ಆಗ್ಬೇಕಂತ ಹೇಳಿ ಇವತ್ತು ಇಷ್ಟು ನಾನು ಜಾಲಿ ಗಿಡದ ತುಂಬ ಬಗ್ಗೆ ಚೆನ್ನಾಗಿ ವಿವರಿಸಿದ್ರಿ ಸರ್. ಯಾವುದೇ ಒಂದು ಗಿಡವನ್ನು ತಾವು ಆಯ್ಕೆ ಮಾಡಿಕೊಂಡಾಗ ಅದರ ಹಿಂದೆ ಬಹಳ ಮಹತ್ವ ಇರುವಂತಹ ವಿಷಯಗಳನ್ನು ನಮಗೆ ಹೊಸದಾಗಿ ತಿಳಿಸ್ತೀರಿ ತಾವು. ಆಮೇಲೆ ರೈತರಿಗೂ ಕೂಡ ಅತ್ಯಂತ ಮಹತ್ವ ಆಗ್ತದೆ ಮತ್ತು ಜನೋಪಯೋಗಿ ಆಗುವಂಥದ್ದು, ನಿತ್ಯ ಉಪಯೋಗಿ ಆಗುವಂಥದ್ದು, ಮನೆ ಮದ್ದಾಗಿ ಉಪಯೋಗಿಸಿಕೊಳ್ಳಬಹುದಾದ ಒಂದು ಸಸ್ಯವನ್ನು ತಾವು ಪರಿಚಯಿಸಿದ್ದೀರಿ. ಒಂದು ತ್ರಿಪದಿಯನ್ನು ತಾವು ಹೇಳ್ತಾ ಇರ್ತೀರಿ, ಆಲಕ್ಕೆ ಹೂವಿಲ್ಲ ಅಂತ. ಅಂದ್ರೆ ಸರ್ ಅದು ಜನಪದ ಗೀತೆ ನಾವು ಬಾಲ್ಯದಿಂದ. ನಂತರ ಕಿತ್ತೂರು ಚೆನ್ನಮ್ಮ ಸಿನಿಮಾದಲ್ಲಿ ಕೂಡ ಇದನ್ನು ಬಳಸ್ಕೊಂಡಿದ್ದಾರೆ ಸರ್. ಅದು ಬಹಳ ಚಂದ ಇದೆ ಸರ್. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ ಮಗಳೇ, ತಾಯಿಯ ಮನೆಯು ಸ್ಥಿರವಲ್ಲ ಅಂತ ಒಂದಿದೆ ಸರ್. ಆದರೆ ಈಗ ಬದಲಾದ ಜಗತ್ತಿನಲ್ಲಿ ಜಾಲಿಯ ಮರ ನೆರಳಲ್ಲದಿದ್ದರೂ ಕೂಡ ಔಷಧಿ ಗುಣ ತುಂಬಿ ಸಂಪದ್ಭರಿತ ಆಗಿದೆ ಅನ್ನೋದನ್ನು ಮನಗಾಣಿಸಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ಸಸ್ಯನಿಧಿ ಕಾರ್ಯಕ್ರಮವನ್ನು ಮತ್ತೆ ಹೊಸ ರೂಪದಲ್ಲಿ ಹೊಸ ಸಸ್ಯದೊಂದಿಗೆ ಮತ್ತೆ ತಮಗೆ ಭೇಟಿಯಾಗುತ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡುತ್ತೇವೆ. ವೀಕ್ಷಕರೇ, ತಾವು ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಮತ್ತು ಅದರಲ್ಲಿ ಬಂದಂತಹ ಸಸ್ಯನಿಧಿಯ ಕಾರ್ಯಕ್ರಮಗಳನ್ನು ಮತ್ತು ನವರಸದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ ಅಂತ ಕೋರ್ತಾ ನಾನು ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತೇನೆ.